ರಾಜ್ಕುಮಾರ್ ಅವ್ರಿಗೂ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಏನಿತ್ತು? ಅಂದರೆ ಅವರು ಕೂಡ ಪೇಷಂಟ್ಸ್, ಓಕೆ, ತಂದೆ ಪೇಷಂಟ್ಸ್ ಎಲ್ಲ ಸುಮಾರು. ಇದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸಂಜಯ್ ಅವರ ಫಾದರ್ ಅವರ ಪೇಷಂಟ್ ಆಗಿದ್ದು ಅವರು. ಮತ್ತೆ ಆ್ಯಂಡ್ ಜೊತೆಗೇನು ಅಂದರೆ ನಾನು ರಾಜ್ಕುಮಾರ್ ಅವ್ರ ಜೊತೆ ನಾನೊಂದು 2 ಸಿನಿಮಾ ಮಾಡಿದ್ದೆ. ಸೊ ಹಾಗೆ ಪುನೀತ್ ಅವ್ರು ಕೂಡ ನನಗೆ ತುಂಬ ಕ್ಲೋಸ್ ಆಗಿದ್ರು ಆ ಟೈಮಲ್ಲಿ. ಸೊ ಈ ಥರ ಈ ಕನೆಕ್ಷನ್ಸ್ ಮೂಲಕನೇ ನನಗೆ ಬಂದಿದ್ದು. ಯಾಕಂದರೆ ಅವರೆಲ್ಲ ಬರೋರು ಮನೆಗೆ ಊಟಕ್ಕೆ ಅದಕ್ಕೆಲ್ಲ ಬರೋರು, ದೇ ಟು ಕಮ್ ಹೋಮ್ ಆಫನ್. ಸೊ ಅವಾಗ ನೋಡಿ ಈ ಥರ ಸ್ವಲ್ಪ ಪುಷ್ ನಮ್ಮ ತಂದೆಗೆ ಆ್ಯಕ್ಚುಲಿ ಅಷ್ಟಾಗಿ ಇಷ್ಟ ಇರಲಿಲ್ಲ. ಅವ್ರಿಗೆ ನಾನು ಓದಬೇಕು ಆ ಥರ ಇದಿತ್ತು, ಮೈಂಡ್ ಸೆಟ್ ಇತ್ತು ಅವ್ರಿಗೆ. ನಮ್ಮ ತಾಯಿಗೆ ತುಂಬ ಆಸೆ ಇತ್ತು, ನಾನು ಆ್ಯಕ್ಟರ್ ಆಗಬೇಕು, ಡಾನ್ಸರ್ ಆಗಬೇಕು ಅಂತ ಆಸೆ ಇತ್ತು. ಸೊ ಬರೀ ಸಮ್ಮರ್ ಹಾಲಿಡೇ ಟೈಮಲ್ಲಿ ಇದ್ದರೆ ಮಾತ್ರ ಕಳಿಸೋರು. ಅಂದರೆ ತಂದೆಯವರು ನಿಮಗೆ ಡಾಕ್ಟ್ರು ಮಾಡಬೇಕು ಅನ್ನೋ ಥರ ಇದ್ರು? ಅಂದರೆ ಅವ್ರಿಗೆ ಅಷ್ಟಾಗಿ ಅವ್ರ ಫ್ಯಾಮಿಲಿಲಿ ಎಲ್ಲರೂ ಡಾಕ್ಟರ್ಸೇ, ಎಲ್ಲರೂ ಡಾಕ್ಟರ್ಸೇ ಅವ್ರ ಫ್ಯಾಮಿಲಿಲಿ. ಸೊ ಅವ್ರಿಗೆ ಇದೇ ಥರ ನಾನು ಈ ಲೈನೆಲ್ಲ ಬರಬೇಕು ಅಂತ ಒಂದು ಇದಿತ್ತು. ಆ್ಯಂಡ್ ಇದ್ರಲ್ಲಿ ಏನು ಸಿಗುತ್ತೆ, ಏನು ಆ್ಯಕ್ಟಿಂಗ್ ಮಾಡಿದ್ರೆ ಏನು ಸಿಗುತ್ತೆ ನಿನಗೆ, ಡಾನ್ಸ್ ಮಾಡಿದ್ರೆ ಏನು ಸಿಗುತ್ತೆ ನಿನಗೆ, ಬೇಡ ಸುಮ್ಮನೆ ಅದು ಇವಾಗ ಬೇಡ ಅಂತ ಇದು ಮಾಡಿದ್ರು. ಬಟ್ ನಮ್ಮ ತಾಯಿ ತುಂಬ ಇದು ಮಾಡಿ ಸಪೋರ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಇವಾಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮೈಲ್ ಇದೆಯಲ್ಲ, ಅದು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಆದರೆ ಹಿಂದೆ ಇರೋ ಒಂದು ಶಕ್ತಿ ಇವಾಗ ನೋಡಿ